ಹಾಯ್ ಹಲೋ ನಮಸ್ಕಾರ ದೊಡ್ಡ ಮಂದಿಗೆ, ನಾನೇ ನಿಮ್ಮ ಪ್ರೀತಿಯ ಓಂಕಾರ. ಸೊ ವೆಲ್ಕಮ್ ಟು ಹೊಸ ವ್ಲಾಗ್, ಬಡವ್ರ ಮಂದಿ ವ್ಲಾಗ್. ಸೊ ಈಗ ನಾವು ಧರ್ಮಸ್ಥಳದಾಗ ಇದ್ದೀವಿ. ಧರ್ಮಸ್ಥಳದಾಗ ಮಂಜುನಾಥನ ದರ್ಶನ ಮಾಡಿಸಿ ಈ ಬಾಹುಬಲಿ ಮಠನ ಕರ್ಕೊಂಡ್ ಬಂದಿದ್ದೆ. ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋದಂತ ಈಗ ಇವತ್ತು ನಾವು ಸುಬ್ರಹ್ಮಣ್ಯಕ್ಕೆ ಹೊಂಟೇವಿ. ಸುಬ್ರಹ್ಮಣ್ಯದಾಗ ಏನೇನು ಆಕೈತಿ ದರ್ಶನ ಗಿರ್ಶನ ಎಲ್ಲ ನಿಮ್ಗೆ ತೋರಿಸ್ತೇನೆ ಅಂತ. ಬಾಯ್. ಅಲ್ಲಿ ಹಸ್ರವ ನೋಡ್ರಿ, ಇಲ್ಲಿ ಕಟ್ಟಿ ಅಲ್ಲಿ ನೋಡ್ರಿ ಜಿಗಿತಿ ತನ್ನತ್ತಾರ ಅವ್ರೆ. ಅದ್ರ ಒಂದು ಸ್ವಲ್ಪ ಟ್ರೈ ಮಾಡೋದು. ಇಲ್ಲಿ ನೋಡ್ರಿ, ಐತೆ ನೋಡ್ರಿ, ಇಲ್ಲಿ ಜ್ಯೋತಿ ಬಿದ್ದೈತೆ ನೋಡ್ರಿ. ಬಾಲ ಇದೆ, ಇಲ್ಲಿ ಮುಖ ಐತೆ ನೋಡ್ರಿ, ಹಂಗೈತೆ ನೋಡ್ರಿ, ಇಷ್ಟ ತೆಳ್ಳಗೈತಿ. ಈ ಬಾಹುಬಲಿ ನೋಡಿದಾಗ ನಂಗೆ ಮೋಟಿವೇಶನ್ ಬರ್ತೈತಿ. ಯಾಕಂದ್ರೆ ಆ ಬಾಹುಬಲಿ ನೋಡ್ರಿ ಹೆಂಗೆ ನಿಂತಾನೆ, ಕೆಟ್ಟದಾಗಲಿ ಒಳ್ಳೇದಾಗಲಿ ಯಾವ ಪೊಸಿಷನ್ದಾಗ ಏನು ಮಾಡ್ತಿರ್ತೇವಲ್ಲ ಅದನ್ನ ಮಾಡ್ಕೊತ ಹೋಗ್ಬೇಕು. ಅದನ್ನ ನೆಗೆಟಿವ್ ಆಗಲಿ ಪಾಸಿಟಿವ್ ಆಗಲಿ ಜನ ಅಂತಾರೆ. ನಾವು ಸುಮ್ಮನೆ ಗಟ್ಟಿಯಾಗಿ ನಿಂತರೆ ಅವರೇ ಒಂದು ಕೈ ಮುಗಿತಾರೆ. ಜೈ ಬಾಹುಬಲಿ. ಸೊ ಗೈಸ್, ಬಾಹುಬಲಿ ನೋಡ್ಕೊಂಡು ವಾಪಸ್ ಹೊಂಟಿದ್ವಿ. ಇಲ್ಲಿಂದ ಒಂದು ವ್ಯೂ ಕಾಣಿಸ್ತಾರೆ ನೋಡ್ರಿ, ಆ ಥರ ಐತಿ. ವಿಡಿಯೋದಾಗ ಅಷ್ಟು ಕ್ಯಾಪ್ಚರ್ ಆಕೈತಿಲ್ಲ ಗೊತ್ತಿಲ್ಲ. ಕಣ್ಣಿಗೆ ಅಂತೂ ಹೆಂಗೆ ಕಾಣತೈತಿಂದ್ರಿ, ಹಚ್ಚ ಹಸ್ರು ಎಲ್ಲ ಹಚ್ಚ ಹಸ್ರು ಹೆಂಗೆ ಕಾಣತೈತಿ ನೋಡ್ರಿ. ಈ ವ್ಯೂದಾಗ ಒಂದು ಸ್ವಲ್ಪ ಫೋಟೋ ಗಿಟೋ ತಗೊಂಡ್ವಿ. ಸೂರ್ಯ ಈ ಕಡೆ ಐತಲ್ಲ, ಈ ಕಡೆ ಬಂದಿದ್ರೆ ಈ ಸೈಡ್ ಫೋಟೋ ಭಾರಿ ಬರ್ತಿದ್ದು. ಆದ್ರೂ ನೋಡ್ರಿ ಯಾವ ಥರ ಕಾಣತೈತೆ ನೋಡ್ರಿ. ಬೇಡ್ಕೊಂಡ ಕಲ್ಲದು ಇಟ್ಟಾರ ನೋಡ್ರಿ, ಇಷ್ಟು ತಗೊಂಡ ಇಟ್ಟಾರ. ಗೈಸ್, ಇಲ್ಲಿ ದನಗಳು ಎಮ್ಮೆ ಅದು ಅದಾವ ನೋಡ್ರಿ. ಇದು ಪೂರ ಶೆಡ್ ಎಮ್ಮೆ ಅದು ಅದಾವ, ಪೂರ ಎಮ್ಮಿಗಳು. ಹಾಯ್ 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 ಮಾಡಾರ. ಹಾಯ್. ಈ ಶೆಡ್ ಒಳಗೆ ಪೂರ ಎಮ್ಮೆ ಅದಾವ. ಆ ಸೈಡ್ ಹೋಗ್ಬರಿ. ಬೇರೆ 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 ತಳಿ ದನಗಳು ಅದಾವ ನೋಡ್ರಿ. ಇಲ್ಲೊಂದು ಟೈಪ್ ಐತಿ, ಇವೆರಡು ಸೇಮ್ ಇವು. ಇದೆ ಒಂದು ತಳಿ ಇದೆ. ಆಮ್ಯಾಗ ಇದೊಂದು ತಳಿ. ನಮ್ಮ ಊರಾಗದು ಇದೇ ಟೈಪ್ ಅದಾವ. ಇದು ಮತ್ತು ಇಲ್ಲೊಂದು ಬೇರೆ ತಳಿ ಐತಿ ನೋಡ್ರಿ. ಇವು ಬೇರೆ ತಳಿ. ಇಲ್ಲೊಂದು ಥರ ಅದಾವ ನೋಡ್ರಿ, ಕಿವಿ ಉದ್ದ ಅದಾವ ನೋಡ್ರಿ. ಇಲ್ಲಿ ಮೂರು ಒಂದು ತಳಿ, ಅಲ್ಲಿ ಮೂಡ್ಲೂರಿ ನಮ್ಮ ಬೈಲ್ಸಿಮಿ ಕಡೆ ಇರ್ತಾವ ನೋಡ್ರಿ ಅಂತಾವ. ಮತ್ತು ಅಲ್ಲೊಂದು ಆಕಳ ಐತೆ ನೋಡ್ರಿ, ಆಕಳ ಹೋರಿ. ಒಟ್ಟು ಎಷ್ಟು ತಳಿ ಅದಾವ ಅಂದ್ರೆ 1 2 3 13, ಇದು 4, ಇದೊಂದು 5, ಆ ಸೈಡ್ 6 ಅದಾವ, 7, ಅದು ಎಮ್ಮೆ ಮತ್ತು 8 ತಳಿ ಅದಾವ್ರಿ ಈ ಶೆಡ್ನ್ಯಾಗ 8 ಟೈಪ್ ಜಾತಿ, ಬೇರೆ ಬೇರೆ ಜಾತಿ ಅಂದರೆ ತಳಿ ಬೇರೆ ತಳಿ ಇದ್ದಿದ್ದ ದನಗಳು ಅದಾವ ನೋಡ್ರಿ. ಮತ್ತು ಇಲ್ಲಿ ಅದಾವ ನೋಡ್ರಿ ಕರುವಿ. ಹಾಯ್, ಏನು ಬಾ. ಹಾಯ್ ಏನು ತಿನ್ನಕ್ಕಂದಿಲ್ಲ, ಬಾಳೆಹಣ್ಣು ಇದ್ದಿದ್ರೆ ತರ್ತಿದ್ವಿ. ಹಾಯ್, ಬಾ ಜಲ್ದಿ ಬಾಯ್ಲಿ ಮಾರಮ್ಮ. ಟಾಟಾ. ಹೆಂಗೈತ್ರಿ? ಟಾಟಾ. ಅಲ್ಲಿ ಹೋಗೊಂಬರ್ರಿ. ನಾವು ಈ ಟ್ರಕ್ ತೋರಿಸಿದಂತೆ ಇಲ್ಲಿ ದನಗಳು ನೋಡೋಂಬರ್ರಿ ಫಸ್ಟ್. ಇಲ್ಲಿ ನೋಡ್ರಿ, ಅಲ್ಲಿ ಶಲ್ಕಿದ್ದು ತಯಾರು ಮಾಡತ್ತ. ಹಾಯ್. ನಾ ಏನು ಮಾಡಂಗಿಲ್ಲ ಬಾಪ, ನಾ ಮನುಷ್ಯನ. ಅದಕ್ಕೆ ದೂರ ಹೊಂಟವ್ರಿ ನಾವು ಮನುಷ್ಯರಂತಂದು ದೂರ ಓಡಿ ಹೊಂಟಾವು. ಇಲ್ಲಿ ನೋಡ್ರಿ ಆಕಳ. ಹಾಯ್, ಏನು ತಂದಿಲ್ಲ ಅವು, ಏನಾರ ಹಾಕ್ತಾರಂತ ಹಂಗೆ ಮಾಡತ್ತ ನೋಡ್ರಿ. ಅಲ್ಲಿ ನೋಡ್ರಿ ಅಷ್ಟು ತಗೊಂಡದು ದನಗಳು ಅದು ನೋಡಿರಿ. ಇಲ್ಲಿ ಟ್ರಕ್ ಗಾಡಿಗಳು ಅದು ಗಾಡಿಗಳು ನೋಡಂಬರಿ.
ಇಲ್ಲಿ ಟೋಟಲಾಗಿ 3 ಟ್ರಕ್ ಅದಾವ, 2 ಬಸ್ ಅದಾವ. ಈ ಟ್ಯಾಂಕರ್ ಐತಿ ನೋಡ್ರಿ, ಒಂದು ಟ್ಯಾಂಕರ್ ಐತಿ ಮಿಲಿಟರಿ ಟ್ಯಾಂಕ್. ಆಮ್ಯಾಗ ಇಲ್ಲಿ BRTS ಬಸ್ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಮತ್ತು ಇಲ್ಲಿ ಡಬಲ್ ಡೆಕ್ಕರ್ ಬಸ್ ಐತಿ ನೋಡ್ರಿ, ಹಳೆ ಕಾಲದ್ದು MHO 1L ಡಬಲ್ ಡೆಕ್ಕರ್ ಬಸ್ ವಿತೌಟ್ ಟಾಪ್. ಒಳಗೆ ಬಿಡ್ಲಿಲ್ರಿ ಅವ್ರೆ, ಅಂದ್ರೆ ಇಲ್ಲಿ ಹೊರಗಿಂತ್ರನೇ ವೀಡಿಯೋ ಮಾಡ್ಕೊಂತಂದ್ರೆ ಅದ್ರ ಸಂಬಂಧ ಹೊರಗಿಂತ್ರನೇ ತೋರ್ಸಾತೀನಿ, ಬೇಜಾರಾಗ್ಬೇಡ್ರಿ. ಇಲ್ಲಿ ಡಬಲ್ ಡೆಕ್ಕರ್ ಬಸ್, ಅದ್ರ ಬಾಜು ಇದು ಸಣ್ಣದು ಗಾಡಿ ಅದ ನಿಲ್ಸ್ಯಾರ. ಅಲ್ಲಿ ಟಾಟಾ ಲಾರಿ ಪುಷ್ಪ ಒಳಗೆ ಐತಿ ನೋಡ್ರಿ, ಅಲ್ಲಿ ಐತಿ ನೋಡ್ರಿ ಡಾಡ್ಜ್ ಟ್ರಕ್. ಅದ್ರ ಬಾಜು ಯಾವ್ದಂದ್ರೆ ಅದು ಟಾಟಾ ಬೆನ್ಸ್ ಲಾರಿ. ಟ್ಯಾಂಕರ್ ನೋಡೋರಿ ಚೆನ್ನಾಗಿ, ಮಾಡೆಲ್ 1968 ನೋಡ್ರಿ. ಅದು 68 58 ಕಾಣುವಲ್ಲ, ಚೆನ್ನಾಗದ. ಅಯ್ಯೋ ಹೆಂಗೈತೆ ನೋಡ್ರಿ ಅದು ಹಳೆ ಕಾಲದ ಟ್ಯಾಂಕರ್. ಟಾಟಾ ನೀವು ಓಡ್ಬಾರ್ದಪ್ಪ, ನಾ ಏನು ಮಾಡಂಗ. ಹಾಯ್ ಟಾಟಾ. ನಾನು ನಿಮ್ಮಂತ ಒಬ್ಬ ಮನುಷ್ಯನ ಥರ ಕಾಣತೀನಿ ಅಷ್ಟೇ. ಧರ್ಮಸ್ಥಳ ಮಂಜುನಾಥನ ದರ್ಶನ ಅಂತ. ಈಗ ನೆಕ್ಸ್ಟ್ ಸುಬ್ರಹ್ಮಣ್ಯಕ್ಕೆ ಹೊಂಟೇವಿ. ಈಗ ಧರ್ಮಸ್ಥಳ ಮಂಜುನಾಥಕ್ಕೆ ಬಾಯ್ ಹೇಳೋದಂತೆ. ಅವಾಗವಾಗ ಧರ್ಮಸ್ಥಳಕ್ಕೆ ಬಂದೆ, ದರ್ಶನ ಮಾಡ್ಕೊಂಡು ಬಂದಂತ ಮಂಜುನಾಥ ಹರ ಹರ ಮಹಾದೇವ್. ಸೊ ಈಗ ಜಸ್ಟ್ ಶರಾವತಿ ಹೋಟೆಲ್ ಅಂದ್ರೆ ಚೆಕ್ಔಟ್ ಮಾಡಿದ್ವಿ. ಈಗ ಸೀದಾ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾ, ಈಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಲ್ಲ. ಸೊ ಈಗ ಚೆಕ್ಔಟ್ ಮಾಡ್ಕೊಂಡು ಗುಡಿ ಕಡೆ ಬಂದ್ವಿ. ಈಗ ಇಲ್ಲಿಂದ ಕೈ ಮುಗಿದೆ ಸುಬ್ರಹ್ಮಣ್ಯ ಕಡೆ ಹೋಗೋಣಂತೆ. ಮಂಜುನಾಥ ಇನ್ನೊಂದು ಸರಿ ಬರ್ತೀವಪ್ಪ, ಎಲ್ಲರೂ ಚೆನ್ನಾಗಿದೆ. ನಿಮ್ಮನು ಇವ್ರನ್ನೂ ಚೆನ್ನಾಗಿಡಪ್ಪ, ಇವ್ರನ್ನೂ ಹಾಯ್ ಬರೀ ಹಾಯ್ ಮಾಡೋದು ಬಿಟ್ಟು ಏನೂ ಕಲಿಬೇಡ್ರಿ. ಈಗ ಮಂಜುನಾಥಕ್ಕೆ ಬಾಯ್ ಹೇಳ್ರಿ. ಈಗ ಮಂಜುನಾಥಕ್ಕೆ ಬಾಯ್ ಹೇಳ್ರಿ ಅಂತಂದೆ. ಮತ್ತು ಹಾಯ್ ಅನ್ನೋದ್ರನ್ಯಾಗ ಇದ್ದೀರಲ್ಲ. ಹರ್ ಹರ್ ಮಹಾದೇವ್. ನೋಡ್ರಪ್ಪ ಸೀಟ್ ಸಿಗ್ತದೆ, ನಾನು ನಿಂತೇನೆ ಅಷ್ಟೇ. ನಮ್ಮ ಬಾಜು ನಿಂತಾರ, ನಾನು ನಿಂತೀನಿ, ಎಲ್ಲರೂ ಕುಂತಾರ, ಸಾಕು. ಈಗ ನೋಡ್ರಿ ಇಲ್ಲಿ ಹಾಯ್ ಗಾಡಿಗೆ ಹೋಗಿ ಹಾಯ್ ನೋಡ್ರಪ್ಪ. ಆಫ್ ಟು ಸುಬ್ರಹ್ಮಣ್ಯ. ಎಲ್ಲುಂಟಿವಿ ಶ್ರಾವಣ ಸುಬ್ರಹ್ಮಣ್ಯಕ್ಕೆ ಹೊಂಟೇವನ, ಪಿಕ್ಚರ್ ನೋಡಕ್ ಹೊಂಟೇವನ. ಏನ ಸೊ ಈಗ ಜಸ್ಟ್ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲಿ ಐತಿ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್. ಇಲ್ಲಿಂದ ಈಗ ಗುಡಿ ಕಡೆ ಹೋಗ್ಬೇಕೆ. ಯಾವ ಸೈಡ್ ಗೊತ್ತಿಲ್ಲ, ಅದೇ ನೋಡು ಅಂತ ಅಲ್ಲಿ ಯಾರಿಗಾರು ಕೇಳಿ ಹೋಗೋಣಂತ. ಹೊತ್ಕೊಲಿ ಅದನ್ನ ತಗೋಲಿ. ಬರ್ತಿಲ್ಲ ಬರಂಗಿಲ್ಲ ಅಂದ್ರೆ ಇಲ್ಲೇ ಕುಂದ್ರ ಅಲ್ಲಿ ತಗೋ. ಮೂರನೇದು ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಹಿಂಗಂತ ಗೈಸ್. ಧರ್ಮಸ್ಥಳ ಮಂಜುನಾಥನ ದರ್ಶನ ಮಾಡ್ಕೊಂಡೆ ಕುಕ್ಕೆ ಸುಬ್ರಹ್ಮಣ್ಯಗೆ ಬಂದು ನೋಡ್ರಿ. ಸೊ ಗೈಸ್ ಸುಬ್ರಹ್ಮಣ್ಯ ದೇವಸ್ಥಾನ ಬಾಜುನ ಲಗೇಜ್ ರೂಮ್ ಐತಿ. ಲಗೇಜ್ ಇಟ್ಟು ದರ್ಶನಕ್ಕೆ ಹೋಗೋಣಂತೆ. ತೊಂಬರ್ಲಿ ಪಟ್ಟಂತ ತೊಂಬ. ಲಗೇಜ್ ಇಟ್ವಿ, ಚಪ್ಪಲಿ ಒಂದು ಇಡ್ಬೇಕ. ಚಪ್ಪಲಿ ಇಟ್ಟು ಊಟಕ್ಕೆ ಹೋಗೋಣಂತೆ. ಫಸ್ಟಿಗೆ ಊಟ ಹೋದಲ್ಲಮ್ಮ ಊಟಕ್ಕೆ. ಸೊ ಫಸ್ಟಿಗೆ ಪ್ರಸಾದ ತಗೊಂಡು ಆಮೇಲೆ ದರ್ಶನಕ್ಕೆ ಹೋಗೋದಂತ. ದರ್ಶನದಕ್ಕಿಂತ ಊಟದ ಪಾಳನೇ ಜಾಸ್ತಿ ಐತಿ ಇಲ್ಲಿ. ಹೌದು ಪಾಳೆ ರೀ ಇದು, ದರ್ಶನದ ಪಾಳೆ ಎಲ್ಲ
ಏ ಅಲ್ಲದೆ ಮ್ಯಾಗಲ್ಲ ಹೊರಗಿಂತ ಒಳಗೆ ಬಂದು ಮತ್ತೆ ವಾಪಸ್ ಒಳಗಿಂತ ಹೊರಗೆ ಹೋಗ್ಬೇಕು ನೋಡ್ರಿ ಫ್ರೆಂಡ್ಸ್. ಊಟದ ಹಾಲ್ ಒಳಗೆ ಬಂದ್ವಿ. ಏನೇ ಗಯಾ ಪಾಳೆ ದೊಡ್ಡದೈತ್ರಿ ಇಲ್ಲೂ. ಸುಬ್ರಹ್ಮಣ್ಯನ ದರ್ಶನ ಮಸ್ತ್ ಆಯ್ತು ನೋಡ್ರಿ. ಗದ್ಲನೂ ಭಾಳ ಇತ್ತು. ಒಂದು 4 ಲೈನ್ ಹಂಗೆ ನಿಂತು ಹೋಗೋದಾಗಿತ್ತು ನೋಡ್ರಿ. ಈಗ ಹೊರಗೆ ಬಂದಿದ್ರಿ. ಈಗ ಇಲ್ಲಿ ಹೊರಗೆ ಬಂದೆ. ಇಲ್ಲಿ ಫ್ಯಾನ್ ಐತಿ. ಫ್ಯಾನಿಗೆ ಮಸ್ತ್ ಕುಂತೇವೆ ನೋಡ್ರಿ ಗಾಡಿಗೆ. ಸುಬ್ರಹ್ಮಣ್ಯನ ದರ್ಶನ ತಗೊಂಡು ಈಗ ಹೊರಗೆ ಹೊಂಟಿದ್ವಿ. ಇಲ್ಲಿ ಒಂದು ಮುಖ್ಯ ಪ್ರಾಣ ಗುಡಿ ಅಂತ ಐತಿ ನೋಡ್ರಿ. ಸುಬ್ರಹ್ಮಣ್ಯನ ದರ್ಶನ ಮಾಡ್ಕೊಂಡ್ ಬಂದ್ರಿ. ಒಳಗೆ ಹೋಗಕ್ಕೆ ಅಲ್ರಿ, ಹೊರಗೆ ಬರೋಕ್ಕೂ ಪಾಳೆ ಹಾಕ್ಸೇವ ಇಲ್ಲಿ ನೋಡ್ರಿ. ಆರಾಮ್ಸೆ ರೆಸ್ಟ್ ಮಾಡತ್ತಾರ ಎಲ್ಲಾರು. ನಾವು ಒಂದು ಸ್ವಲ್ಪ ಫ್ಯಾನಿಗೆ ಕುಂತ ಹೊರಗಡೆ ಹೋಗೋಣ. ಬಿಸಿಲು ಮಳೆ ಎರಡೂ ಸ್ಟಾರ್ಟ್ ಆಗೈತೆ ನೋಡ್ರಿ. ಏನೇನೋ ಒಂದು ಸ್ವಲ್ಪ ತಂಪಾಕೈತಿ. ಹಾಂ ರೀ, ಮಳಿ ಬರತೈತ್ರಿ. ತಲೆ ನಮಗೆ ತಂಪಾಗತೈತೆ ನೋಡ್ರಿ. ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಬೆಂಕಿ ಮ್ಯಾಗ ಕಾಣತ್ತಿರಲ್ರಿ, ಅದು ಸಿಡ್ಲು ಬಿದ್ದು ಹೊಡೆದಿತ್ತು. ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡ್ಯಾರಿ ಅದನ್ನ. ಬರೀ ಮಳಿ ಬರತೈತಿ. ಒಂದು ಸ್ವಲ್ಪ ತಲೆ ತಂಪು ಮಾಡ್ಕೊಂಡ್ವಿ. ಈಗ ಸೈಡ್ ನಿಲ್ಲೋಣಂತ ಸಾಕು. ಇಲ್ಲಿ ಬಾಟ್ಲಿ ನೋಡ್ರಿ, ಇಲ್ಲಿ ಕೈಯಾಗಿದೆ. ಇಲ್ಲಿ ಮತ್ತೆ ಇಲ್ಲಿ ಬಾಟಲ್ ಒಂದು, ಅದ್ರೊಳಗೆ ಬ್ಲಾಕ್ ಮಾಡಕ್ಕೆ ಮಳಿ ಬಂದ ಕೂಡ ಸೈಡ್ ಕುಂತಿದ್ವಿ. ಈ ಸರಿ ಜೋರ ಬಂದ್ಬಿಟ್ಟು ನೋಡ್ರಿಲ್ಲ ಎಲ್ಲರೂ ಓಡಾತ್ರಿ. ಓಡ್ರಿ. ಹರ್ ಹರ್ ಮಹಾದೇವ್, ಜೈ ಸುಬ್ರಹ್ಮಣ್ಯ. ಇಂಥ ಜಳದಾಗ ಸುಬ್ರಹ್ಮಣ್ಯನ ದರ್ಶನ ಆತೆ. ಮಳಿ ತಂಪಾತೆ, ತಲೆ ತಂಪು ಮಾಡ್ತ ನೋಡ್ರಿ. ಇದು ವಿಡಿಯೋ ಮಾಡ. ಹೌದಾ ಅಲ್ವಾ? ಮಳಿ ಬರತ್ತಿದ್ದಕ್ಕೆ ಎಲ್ಲಾರು ದಿಕ್ಕಪ್ಪಲ್ಲ ಆದ್ರೆ ನಾನು ಹಂಗೆ ನಿಂತೆ ಅಲ್ಲಿ ತೋರಿಸ್ಕೊಂಡ ಬಿಟ್ಟೆ ನೋಡ್ರಿ. ಇಂಥ ಮಳೆಯಾಗ ಯಾರ್ಯಾರು ಎಲ್ಲ ನಿಂತಾರ ಯಾರಿಗೂ ಗೊತ್ತ್ರಿ. ಅವ್ರು ಫೋನ್ ಹಚ್ಚಾಕ ನನ್ನ ಕಡೆ ಕರೆನ್ಸಿನೂ ಇಲ್ಲ. ಅವ್ರು ನೋಡ್ಬೇಕು ನೋಡ್ರಿ. ಮಳಿ ನಿಲ್ಲೋ ಮಾತು ತಗೊಳ್ದಿದೆ ಹೇಳ್ಬೇಕು ನೋಡ್ರಿ. ಅದ್ರ ಜನ ಅಡ್ಡಾಡತ್ತಾರ. ಈ ಫೋನ್ದಾಗ ನೆಟ್ವರ್ಕ್ ಇಲ್ಲ, ನನ್ನ ಫೋನ್ದಾಗ ಕರೆನ್ಸಿ ಇಲ್ಲ. ಏನು ಮಾಡ್ಬೇಕು ಗೊತ್ತಾಗಲ್ಲ. ಸೊ ಈಗ ಜಸ್ಟ್ ಮಳೆ ನಿಂತ. ಇಷ್ಟೊತ್ತನ ಅಲ್ಲಿ ಗುಡಿ ಒಳಗೆ ಆಡಿಟೋರಿಯಂ ಒಳಗೆ ಕುಂತಿದ್ವಿ. ಮಳೆ ನಿಂತ ಈಗ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ಬೇಕು. ಸೊ ಲಾಸ್ಟ್ನೇ ಸರಿ ನೋಡ್ರಿ, ಸುಬ್ರಹ್ಮಣ್ಯಕ್ಕೆ ಬಾಯ್ ಹೇಳಿ, ಮಂಜುನಾಥಗೂ ಬಾಯ್ ಹೇಳಿ, ಈಗ ಸುಬ್ರಹ್ಮಣ್ಯಗೂ ಬಾಯ್ ಹೇಳಿ ನಮ್ಮ ಹುಬ್ಬಳ್ಳಿಗೆ ಜಾಗ ಬಿಡೋಣ ಅಂತ. ಹರ್ ಹರ್ ಮಹಾದೇವ್. ಶಿವಗೆ ಹರ ಹರ್ ಮಹಾದೇವಿ ಇಲ್ಲ ಓಂ ನಮ ಶಿವಾಯ ಅಂತೀವಿ. ಅದು ಸುಬ್ರಹ್ಮಣ್ಯಗೆ ಏನು ಜೈ ಸುಬ್ರಹ್ಮಣ್ಯ ಅನ್ಬೇಕಂತ ಏನು ಗೊತ್ತಾಗಲ್ಲ ನನಗೆ. ಇನ್ನೂ ಲಗೇಜೇ ತೊಗೊಂಡಿಲ್ಲ, ಹಂಗೆ ಹೊಂಟುಬಿಟ್ಟೆ ನಾವು ಬಾವು ಅಂತಂದು. ಸೊ ವಯಸ್ಸು ದೇವಸ್ಥಾನದ ಕಡೆ ಅಂತ ಲಗೇಜ್ ಗಿಗೇಜ್ ತೊಗೊಂಡು ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದಿವೆ. ಬಸ್ ಸ್ಟ್ಯಾಂಡ್ನಾಗ ಇಟ್ಟು ಈಗ ಈ ಟೈಮಿಗೆ ರೊಕ್ಕ ಇಲ್ರಿಪ್ಪ. ಈ ಟೈಮ್ ಹುಡ್ಕೋದು ದೊಡ್ಡದಾಗಿತ್ತು. ಇಲ್ಲಿ ಹಂಗೆ ಇಲ್ಲಿ ಎ ಟಿ ಎಮ್ ಸಿಗ್ತದೆ. ಎ ಟಿ ಎಮ್ದಾಗ ರೊಕ್ಕ ತೊಗೊಂಡೆ ಈಗ ಮೆಡಿಕಲಿಗೆ ಹೋಗ್ಬೇಕು. ಹೇಳ್ಬೇಕಂದ್ರೆ ಅಲ್ಲಿ ಗುಳಿಗೆ ಬೇಕಾಗಿವಂತ ಮೆಡಿಕಲ್ ಶಾಪ್ ಸಿಗ್ತಾ. ಅಲ್ಲಿ ವಾಮಿಟಿನ ಗುಳಿಗೆ ತೊಗೊಂಡು, ಆ ಸಣ್ಣ ಹುಡುಗರದು ಒಂದು ವಾಮಿಟ್ ಅದು ಆಗ್ತಿತ್ತಲ್ಲ, ಅದ್ರ ಸಂಬಂಧ ಮತ್ತು ಗಾಡಿಯಾಗದು ಪ್ರಾಬ್ಲಮ್ ಆಗ್ಬಾರ್ದಂತ ನಾವು ವಾಮಿಟಿನ ಗುಳಿಗೆ ತೊಗೊಂಡ್ಬಂದ್ವಿ. ಈಗ ಬಸ್ ಸ್ಟ್ಯಾಂಡ್ ಕಡೆ ಹೊಂಟಿವಿ. ಯಾಕೆ ಸುಬ್ರಹ್ಮಣ್ಯ ಮತ್ತು ಮಂಜುನಾಥ ನಮ್ಮನ್ನು ಕಳಿಸ್ಕೊಡಕ್ಕೆ ಮನಸ್ಸಿಲ್ಲ ಅನ್ಸಾದಿದ್ರು. ಯಾಕಂದರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕುಂತು ಒಂದು ಬಸ್ಸು ಇಲ್ಲ ಅಂತ. 5:15 ಲಾಸ್ಟ್ ಬಸ್ ಇತ್ತಂತ ಹುಬ್ಬಳ್ಳಿಗೆ. ಕಾರವಾರ ಬಸ್ಸು ಇಲ್ಲ ಅಂತ. ಕಾರವಾರಿಗೆ ಹೋಗಿ ಹಂಗೆ ಕಾರವಾರಿಂದ ಹುಬ್ಬಳ್ಳಿ ಬಸ್ ಹತ್ಬೇಕಂದ್ರೆ ಬಸ್ಸ ಇಲ್ರಿ, ಏನು ಮಾಡೋಕ್ಕಾಗಲ್ಲ. ತುಂಬ ಬಂತು. ಹುಬ್ಬಳ್ಳಿ ಬಸ್ಸು ಇಲ್ಲ, ಕಾರವಾರ ಬಸ್ಸು ಇಲ್ಲ. ಈಗ ಧರ್ಮಸ್ಥಳಕ್ಕೆ ಹೋಗ್ಬೇಕು. ಧರ್ಮಸ್ಥಳದಾಗ ಬಸ್ ಅದಾವಿಲ್ಲ ಯಾರಿಗೂ. ನೋಡೋಣ ಬರ್ರಿ ಏನು ಅಡ್ಜಸ್ಟ್ ಆಕೈತೆ ಅದನ್ನ ತೋರಿಸ್ತಿರ್ತೀನಿ ಫ್ರೆಂಡ್ಸ್. ಮತ್ತೊಬ್ಬ ಸುಬ್ರಹ್ಮಣ್ಯ ನಿಂತ್ರೆ
ಧರ್ಮಸ್ಥಳಕ್ಕೆ ಬಂದ್ವಿ. ಯಾಕೆ ಮಂಜುನಾಥ ವಾಪಸ್ ಕಳಿಸ್ಕೊಡ್ಲಿ ನಮಗೆ, ಮತ್ತೆ ವಾಪಸ್ ಕರೆಸ್ಕೊಂಡ ಇಲ್ಲಿಂದ ಈಗ ಫಸ್ಟ್ ಊಟ ಮಾಡ್ತೀವಿ. ಬಸ್ ಅಂತರೂ ಇಲ್ಲೇ ಇಲ್ಲ. ಸೊ ಗೈಸ್, ರೂಮ್ ಅಂತರೂ ಸಿಗಲೇ ಇಲ್ಲ. ಹೇಳ್ಬೇಕಂದ್ರೆ ಹೊರಗೆ ಜಾಂಡವ್ರ ಪರಿಸ್ಥಿತಿ ಬಂತ್ರಿ. ಈಗ ಅವರು ಎಲ್ಲರೂ ಊಟಕ್ಕೆ ಹೋಗ್ಯಾರ. ಇಲ್ಲಿ ಲಗೇಜ್ ಅದು ಇಟ್ಟೆ ಅವ್ರು ಊಟ ಮಾಡಿ ಬಂದಿಂದ ನಾವು ಊಟಕ್ಕೆ ಹೋಗೋಣಂತೆ. ಇಲ್ಲೇ ವೇಟ್ ಮಾಡೋಣಂತ, ಬ್ಯಾಗ್ ಕಾಯ್ಕೊಂತ. ಈ ಸೈಡ್ ಗುಡಿ ಐತಿ, ಅವ್ರು ಊಟಕ್ಕೆ ಹೋಗ್ಯಾರ. ಊಟ ಮಾಡಿ ಬರಲಿ ಆರಾಮ್ಸೆ ಅವ್ರೆ, ಆಮೇಲೆ ನಾವು ಹೋಗೋಣಂತ. ಎಲ್ಲರೂ ಇಲ್ಲೇ ಮಾಡ್ಕೊಂಡ್ರು. ನಮ್ಮದು ಅದ ಬಳೆ ಅಲ್ಲಿ ಕುಂತಿದ್ವಲ್ಲ, ಅಲ್ಲೇ ಇಲ್ಲ ಬಸ್ ಸ್ಟ್ಯಾಂಡಿಗೆ ಹೋಗೋದು ಸೀದಾ. ರಾತ್ರಿ ಇಲ್ಲಿ ಧರ್ಮಸ್ಥಳದ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದಿದ್ವಿ. ಹೊಸ ಬಸ್ ಸ್ಟ್ಯಾಂಡಿಗೆ ಬಂದೆ, ಬಸ್ ಅಂತೂ ಇದಿಲ್ಲ. ಅದಕ್ಕೆ ಇಲ್ಲೇ ಒಂದು ಸ್ವಲ್ಪ ಇಲ್ಲೇ ಮಕ್ಕೊಂಡೆ. ಈಗ 4 ಗಂಟೆಗೆ ಎದ್ದೆ. ಬಸ್ ಬರೋ ಮಟ್ಟಕ್ಕಾದೆ. ಬಸ್ ಬಂದಿಂದ ಹತ್ತಿ ಹೋಗೋದು ನೋಡ್ರಿ. ಹುಬ್ಬಳ್ಳಿ, ಶಿರಸಿ, ಉಡುಪಿ, ಅಂಕೋಲ, ಹಳಿಯಾಳ ಇಲ್ಲೇ ಬರ್ತಾವ ಬಸ್. ಇಲ್ಲಿ ಬಸ್ ಬಂದ ಕೂಡ ಹತ್ತೋದು. ಫೋನ್ ಚಾರ್ಜ್ ಇಲ್ಲ, 11% ಐತಿ. ಊರಿಗೆ ಹೋಗೋ ಮಟ್ಟ ಎಷ್ಟೊನ್ನಾಗ ನೋಡ್ರಿ ಬಾಳೆ. ಸೊ ಗೈಸ್, ಉಡುಪಿದಾಗಿದೆ ಬಸ್ ಸಿಕ್ಕೈತಿ. ಚಾರ್ಜ್ 4% ಐತಿ. ಸೀದಾ ಹುಬ್ಬಳ್ಳಿಯಾಗ ಸಿಗ್ತೇವಂತೆ ಬರ್ರಿ. ಸೊ ಗೈಸ್, ನೀನೇ ನಾವು ಸಂಜೆ 5 ಗಂಟೆ ಅಂದರೆ ಹುಬ್ಬಳ್ಳಿಯಾಗಿದ್ದೇವೆ. ಬರೋ ಮುಂದೆ ಬೀದಾಗ ಶಾರ್ಟ್ಸ್ ತೋರಿಸ್ಬೇಕಂದ್ರೆ ನನ್ನ ಫೋನ್ದಾಗ ಚಾರ್ಜ್ ಖಾಲಿ ಆಯ್ತು. ಸೇಮ್ ಬಾಳೆ ನೋಡ್ರಿ. ಬರೀ ಇದೇನ್ರಿಪ್ಪ ಹೇಳತ್ತಾನಂತ ಅನ್ಕೋಬೇಡ್ರಿ. ಏನು ಮಾಡಕ್ಕೆ ಬರಂಗಿಲ್ಲ. ಇದ್ದಿದ್ರನ್ಯಾಗೆ ಕಾಲು ಚಚ್ಚೋದೆ. ನಾವು ಹುಬ್ಬಳ್ಳಿಗೆ 5 ಗಂಟೆ ಅಂದ್ರೆ ಮನೆಯಾಗಿದ್ದೇವೆ. ನಾವು ಮನೆಗೆ ಬಂದು ಮಸ್ತ್ ಬಿಸಿನೀರು ಜಳಕ ಮಾಡಿ, ಅದು ಮಂಜುನಾಥ ಪ್ರಸಾದ ಇತ್ತಲ್ಲ, ಅದನ್ನ ಜಗಲಿ ಮ್ಯಾಗೆ ಪೂಜೆ ಮಾಡಿ ಒಂದು ಸ್ವಲ್ಪ ಪ್ರಸಾದ ತೊಗೊಂಡೆ ಮಸ್ತ್ ಬಿಸಿ ಮ್ಯಾಗಿ ಮಾಡ್ಕೊಂಡು ತಿಂದ ಮಕ್ಕೊಂಡ್ಬಿಟ್ಟಿವ್ರಿ. ಈಗ ಬೆಳಗ್ಗೆ ಎದ್ದು ನಮ್ಮ ಮಮ್ಮಿಯವ್ರ ಕೆಲಸ ಭಾಳ ಆಗ್ಬಿಟ್ಟವ್ರಿ. ಅವ್ರಿಗೆ ಒಗೆನ ಬಾಂಡಿ ಎಲ್ಲ ಅರ್ಬಿ ಹಂಗ ಇದ್ವು ಎಲ್ಲ. ಅವ್ರ ಪಾಪ ಕೆಲಸ ಅದು ಮುಗಿಸ್ಕೊಂಡ್ರು. ನಾ ಇನ್ನೂ ಮಕ್ಕೊಂಡೇ ಇದ್ದೆ. ಈಗ ಅವ್ರ 8:30 ಹತ್ತು ನೋಡ್ರಿ. 9:00 ಅಂದ್ರೆ ಅವ್ರ ಕೆಲ್ಸಕ್ಕೆ ಹೋಗ್ಬೇಕು. 8:00ಗೆ ಎಬ್ಸಿದ್ರು ನಂಗೆ. ಈಗ ಮಸ್ತ್ ನಾಷ್ಟ ತರಕ್ ಬಂದೀನಿ. ಇಲ್ಲಿ ಮಳೆ ಹೊಡೋದ್ ಬಿಟ್ಟಿದ್ರಿ ನೋಡ್ರಿ. ಜಸ್ಟಿಫೈ ಆಗೋಲ್ಲ, ವೈಡ್ ಆಂಗಲ್ ಹಾಕನಲ್ಲ. ಕೊಟ್ರಲ್ಲಿ ನೀರು ಹೆಂಗೆ ದಬ ಸುರಿ ಆತಿ. ಈಗ ನಾಷ್ಟ ತೊಗೊಂಡು ಹೋಗ್ಬೇಕು. ಇಲ್ಲಿ ಐತಿ ನಾಷ್ಟ ಅಂಗಡಿ. ಸೊ ನಾಷ್ಟ ತೊಗೊಂಡು ಹೋಗೋಣಂತ. ನಮ್ಮ ಮಮ್ಮಿಯವ್ರಿಗೆ ಲೇಟ್ ಭಾಳ ಆಗೈತಿ, ಅದ್ರ ಸಂಬಂಧ. ಐ ಹೋಪ್ ಈ ಧರ್ಮಸ್ಥಳ ಸೀರೀಸ್ ನಿಮಗೆ ಇಷ್ಟ ಆಗ್ಯಾನ ಅನ್ಕೊಂಡೀನಿ. ಇನ್ನೂ 2 ವಿಡಿಯೋ ಅದಾವೆ, ಹೋಗಿ ನೋಡ್ಕೊಂಬರ್ರಿ. ಸ್ಟಾರ್ಟಿಂಗ್ ಇಂದ ನೋಡ್ಕೊಂಬರ್ರಿ, ಅಂದ್ರೆ ಮಜಾ ಬರ್ತೈತಿ ಬ್ಲಾಗ್ ಒಳಗೆ. ಐ ಹೋಪ್ ಈ ಬ್ಲಾಗ್ ನಿಮಗೆ ಸೇರೈತೆ ಅನ್ಕೊಂಡೀನಿ. ಇಷ್ಟ ಲೈಕ್ ಮಾಡಿರಿ, ಇಷ್ಟ ಆಗಲಿ ಅನ್ನೋ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯೋಕೆ ಬೇಡ್ರಿ. ಸಿಗೋಣ ಅಂತ ಮುಂದಿನ ವಿಡಿಯೋದಾಗ. ಅಲ್ಲಿ ಮಟ ಬಾಯ್.